ಚನ್ನಪಟ್ಟಣ ತಾಲೂಕಿನ ಗ್ರಾಮದವನಾದ ನಾನು ಬಾಲ್ಯದಿಂದಲೂ ಮಲೆಮಹದೇಶ್ವರ ಬೆಟ್ಟಕ್ಕೆ ತುಂಬ ಜನ ಪಾದಯಾತ್ರೆ ಮಾಡ್ಕೊಂಡು ಹೋಗೋದನ್ನು ಕೇಳಿಕೊಂಡೇ ಬೆಳೆದೆ. ಆದರೆ ಯಾವತ್ತೂ ನಾನು ಇಲ್ಲಿಗೆ ಪಾದಯಾತ್ರೆಯನ್ನು ಬೆಳೆಸುವಂಥ ಸೌಭಾಗ್ಯ ನನಗೆ ಬಂದಿರಲಿಲ್ಲ. ಮೊನ್ನೆ ನಮ್ಮೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು 150 ಜನ ಸೇರಿಕೊಂಡು ಮಾದಪ್ಪನ ಬೆಟ್ಟಕ್ಕೆ ಪಾದಯಾತ್ರೆಗೆ ಹೊರಟಿದ್ದಾರೆ ಅಂತ ಆಪ್ತ ಮಿತ್ರ ಮುತ್ತ ದಿಢೀರ್ ಅಂತ ಹೇಳ್ದ. ಮರು ಆಲೋಚನೆ ಮಾಡ್ದೇ ಚಕ ಅಂತ ರೆಡಿಯಾಗಿ ನಾನು ಬೆಟ್ಟದ ಕಡೆಗೆ ಪಾದಯಾತ್ರೆಗೆ ಹೊರಟೆ. ಅನುಭವ ಬರೀ ಚೆನ್ನಾಗಿದ್ದಿದ್ದಲ್ಲ, ತುಂಬ ಚೆನ್ನಾಗಿತ್ತು. ಹೊಸ ವರ್ಷ ಶುರುವಾಗಿ ಸಂಕ್ರಾಂತಿಯ ಸುಗ್ಗಿ ಸಿರಿ ಹತ್ರ ಆಗ್ತಾ ಇದ್ದಾಗೆ ಮಳೆ ಆಶ್ರಿತ ಕೃಷಿ ಪ್ರದೇಶಗಳಲ್ಲಿ ಬೆಳೆಗಳ ಕಟಾವನ್ನು ಮಾಡಿ ಫಸಲುಗಳನ್ನೆಲ್ಲ ಗುಡ್ಡೆ ಹಾಕಿ ಆದ ಮೇಲೆ ಒಂದು 2-3 ತಿಂಗಳುಗಳ ಕಾಲ ಅಂದರೆ ಆ ಯುಗಾದಿವರೆಗೂ ಕೃಷಿ ಆಧಾರಿತ ಚಟುವಟಿಕೆಗಳಿಂದ ಒಂದು ಬಿಡುವಿರುತ್ತೆ ಕೃಷಿಕರಿಗೆ. ಆ ಸಂದರ್ಭದಲ್ಲಿ ಪ್ರತಿ ಊರುಗಳಲ್ಲೂ ನಾಟಕಗಳು ನಡೀತಿದ್ವು. ಹಾಗೆ ಪಾದಯಾತ್ರೆಗಳನ್ನು ಮಾಡಿಕೊಂಡು ಮಲೆಮಹದೇಶ್ವರನ ಬೆಟ್ಟ, ಮುತ್ತತ್ತಿ, ತಿರುಪತಿ ತನಕನೂ ಎಲ್ಲ ಪಾದಯಾತ್ರೆಗಳನ್ನು ಮಾಡುವಂಥ ಪರಂಪರೆ ನಮ್ಮ ದಕ್ಷಿಣ ಕರ್ನಾಟಕದ್ದು. ಹಾಗೆ ಉತ್ತರ ಕರ್ನಾಟಕದಲ್ಲಿ ಇದೇ ರೀತಿಯಲ್ಲಿ ಶ್ರೀಶೈಲಕ್ಕೆಲ್ಲ ಹೋಗ್ತಾರೆ. ಈ ಸಂದರ್ಭದಲ್ಲಿ ನಾನು ಈಗ ನಮ್ಮ ಚನ್ನಪಟ್ಟಣ ತಾಲೂಕಿನ ಬಲ್ಲಾಪಟ್ಟಣ, ಕೋಡಂಬಳ್ಳಿ, ಕೊಂಡಾಪುರ ಮತ್ತು ಸುತ್ತಮುತ್ತಲ ಇನ್ನಷ್ಟು ಊರುಗಳ ಯುವಕರು, ಬಾಲವೃದ್ಧರಾದಿಯಾಗಿ ಭಾಳಷ್ಟು ಜನ ಇದ್ದಾರೆ. ಅವರೆಲ್ಲರ ಜೊತೆ ಮಲೆಮಹದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆಗೆ ಹೊರಟಿದ್ದೀನಿ. ಕಾವೇರಿ ನದಿಯನ್ನು ದಾಟಿಕೊಂಡು ಕಾವೇರಿ ನದಿಯ ದಕ್ಷಿಣಕ್ಕೆ ಮಲೆಮಹದೇಶ್ವರನ ಬೆಟ್ಟದ ಹಾದಿಯನ್ನು ಹಿಡ್ಕೊಂಡು ಹೋಗ್ತಾಯಿದ್ದೀನಿ. ಈ ಪಾದಯಾತ್ರೆಗೆ ಮಹಿಳೆಯರು ಕೂಡ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ, ಹಿರಿಯ ನಾಗರಿಕರು ಕೂಡ ಬರ್ತಿದ್ದಾರೆ. ಇನ್ನು ಮಲೆಮಹದೇಶ್ವರರ ಬಗ್ಗೆ ಮಾತಾಡೋದಾದರೆ ನಮ್ಮ ಕರ್ನಾಟಕದ ಭಕ್ತಿ ಪರಂಪರೆಯ ಭಾಗವಾಗಿ ಮಲೆಮಹದೇಶ್ವರರ ಒಂದು ಪಾತ್ರ ಅವಿಭಾಜ್ಯವಾದದ್ದು. ಉತ್ತರ ಕರ್ನಾಟಕದಲ್ಲಿ 11-12ನೇ ಶತಮಾನದಲ್ಲಿ ಹೇಗೆ ಶಿವಭಕ್ತಿಯ ಒಂದು ಪರಂಪರೆ ಬಸವಣ್ಣನವರ ಕಾಲದಲ್ಲಿ, ಹಾಗೆ ಆ ನಂತರದ ಶಿವಶರಣರ ಕಾಲಘಟ್ಟದಲ್ಲಿ ಹೇಗೆ ಅರಳುತ್ತೋ, ಹಾಗೆ ದಕ್ಷಿಣ ಕರ್ನಾಟಕದಲ್ಲಿ, ಅದರಲ್ಲೂ ಈ ಚಾಮರಾಜನಗರ, ಮಂಡ್ಯ, ಮೈಸೂರು, ಬೆಂಗಳೂರು ದಕ್ಷಿಣದಂಥ ಜಿಲ್ಲೆಗಳು ಮತ್ತು ತಮಿಳುನಾಡಿನ ತೀರ ಉತ್ತರಕ್ಕೆ ಅಂದರೆ ಮಲೆಮಹದೇಶ್ವರನ ಬೆಟ್ಟದ ಗಡಿಗೆ ಅಂಟಿಕೊಂಡಿರುವಂಥ ಈ ಪ್ರದೇಶಗಳಲ್ಲಿ ಶೈವ ಆರಾಧನೆಯನ್ನು ಇಲ್ಲಿನ ಜಾನಪದ ಸಂಸ್ಕೃತಿಯೊಂದಿಗೆ ಬೆಸೆದು ಇಲ್ಲಿನ ಜಾನಪದ ಪರಂಪರೆಯ ಭಾಗವಾಗಿ ಹಾಸುಹೊಕ್ಕಾಗುವಂತೆ ಮಾಡಿದ್ದು ಮಲೆಮಹದೇಶ್ವರರು. ಅವರು 15ನೇ ಶತಮಾನದ ಸಂತರು, ಶೈವಾಂಶ ಸಂಭೂತರಾದಂಥ ಸಂತರು. ಅವರು ಇದೇ ಮಲೆಮಹದೇಶ್ವರನ ಬೆಟ್ಟದಲ್ಲಿ ನೆಲೆಸಿದ್ರು. ಹಾಗೆ ಇಲ್ಲಿನ ಬುಡಕಟ್ಟು ಮತ್ತು ಇಲ್ಲಿನ ಮೂಲ ನಿವಾಸಿಗಳ ಒಂದು ಜೀವನದಲ್ಲಿ ಸಾಕಷ್ಟು ಸಮಾಜ ಸುಧಾರಣೆಗಳನ್ನು ಕೂಡ ಮಾಡಿದ್ರು ಅಂತ ಹೇಳಲಾಗುತ್ತೆ. ಅವರ ಬಗ್ಗೆ ಇನ್ನಷ್ಟು ಆಸಕ್ತಿಕರ ವಿಚಾರಗಳನ್ನು ಹೇಳ್ತಾ ನಮ್ಮ ಈ ಯಾತ್ರೆಯನ್ನು ಮುಂದುವರಿಸೋಣ. ಹಾಗೆ ಇದೇ ಯಾತ್ರೆಯ ವೇಳೆ ಸಾಧ್ಯವಾದಷ್ಟು ನಾವು ಎಲ್ಲೋ ಪ್ಲಾಸ್ಟಿಕ್ ಕಸ ಅಂದರೆ ಈ ಪ್ಲಾಸ್ಟಿಕ್ ಬಾಟ್ಲಿ ಇರ್ಬೋದು, ಪ್ಲಾಸ್ಟಿಕ್ ಕವರು, ಇಂಥದ್ದನ್ನೆಲ್ಲ ಎಲ್ಲೂ ಎಸಿದೇನೆ ಅವೆಲ್ಲವನ್ನು ನಮ್ಮ ಬ್ಯಾಗ್ಗಳಲ್ಲಿ ಅಥವಾ ನಮ್ಮ ಜೇಬುಗಳಲ್ಲಿ ಇಟ್ಕೊಂಡು ಒಂದು ಕಡೆ ಯಾವ್ದಾದ್ರು ಗ್ರಾಮ ಪಂಚಾಯತಿ ಕಸದ ಬುಟ್ಟಿ ಎಲ್ಲರೂ ಇದ್ದರೆ ಅಲ್ಲಿ ಹಾಕ್ಕೊಂಡು ಹೋಗ್ತಾ ಒಂದು ಜವಾಬ್ದಾರಿಯುತವಾದ ದೈವಭಕ್ತಿಯೊಂದಿಗೆ ಪರಿಸರ ಪ್ರಜ್ಞೆಯನ್ನು ಮೆರೆದು ಈ ಪಾದಯಾತ್ರೆಯನ್ನು ಮಾಡಬೇಕು ಅಂತ ಅಟ್ಲೀಸ್ಟ್ ನಮ್ಮ ವಯೋಮಾನದ ಒಂದಷ್ಟು ಪ್ರಬುದ್ಧ ಆಲೋಚನೆಯ ಚಿಂತನೆ ಇರುವಂಥ ಯುವಕರು ನಿರ್ಧರಿಸಿದ್ದೀವಿ. ನೋಡೋಣ ಈ ಯಾತ್ರೆ ಹೇಗೆ ಹೋಗುತ್ತೆ ಅಂತ. ಬನ್ನಿ. ನಮ್ಮ ಕಾಲ್ನಡಿಗೆ ಕೋಡಂಬಳ್ಳಿಯಿಂದ ಹೊರಟು ಹಾಗೆ ಹಲಗೂರನ್ನ ದಾಟಿ ಮಳವಳ್ಳಿ ಕಡೆಗೆ ತಿರುಕೊಂಡು ತೊರೆಕಾಡಿನಳ್ಳಿ ಬಂದು ಅಲ್ಲಿಂದ ಎಡಗಡೆಗೆ ತಿರುಕೊಂಡು ದಕ್ಷಿಣಾಭಿಮುಖವಾಗಿ ಬಾಣಸಮುದ್ರ ಅನ್ನುವಂಥ ಹಳ್ಳಿಗೆ ಬಂದು ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಇರುವಂಥ ಗವಿಮಠಕ್ಕೆ ಬಂದಿದ್ವಿ. ಗವಿಮಠದಲ್ಲಿ ಇಲ್ಲಿನ ಛತ್ರದಲ್ಲಿ ರಾತ್ರಿ ಮಲಗಿ ಹಾಗೆ ಊಟ ಎಲ್ಲ ಮಾಡಿಕೊಂಡು ಈಗ ಬೆಳಗ್ಗೆ 2:30ಗೆಲ್ಲ ಎದ್ದು ಮುಂದಿನ ಹಾದಿಯನ್ನು ಹಿಡಿಯೋದಕ್ಕೆ ಬಹಳ ಉತ್ಸಾಹದಲ್ಲಿರುವಂಥ ಭಕ್ತಗಣ ಸಜ್ಜಾಗಿದೆ. ಇದು ಗವಿಮಠದ ಗೋಪುರ, ಭಾಳ ಸುಂದರವಾದಂಥ ಒಂದು ಜಾಗ ಮತ್ತು ತುಂಬ ವ್ಯವಸ್ಥಿತವಾಗಿ ಈ ಮಠವನ್ನು ಕಟ್ಟಿದ್ದಾರೆ. ಹೀಗೆ ಯಾತ್ರಿಗಳಿಗೆ, ನಮ್ಮಂಥ ಯಾತ್ರಿಗಳಿಗೆ ತಂಗಿದ್ದು ಹೋಗೋದಕ್ಕೆ ಭಾಳ ಚೆನ್ನಾಗಿ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಮಾಡುವ ಅಪ್ಪಾಜಿ ಮಾಧುಪುರ ಪಾದಕರು ಸಾರಿ ಸೊ ಬೆಳಗ್ಗೆ 4 ಗಂಟೆ ಸುಮಾರು ಈಗ ಗವಿಮಠದಿಂದ ಮುಂದಿನ ಹಾದಿಯನ್ನು ಹಿಡಿದು ಹೊರಟಿದ್ದೀವಿ. ನನ್ನ ಜೊತೆ ದೂರದಲ್ಲಿ, ಒಂದು ಸ್ವಲ್ಪ ದೂರದಲ್ಲಿ ನಮ್ಮ ಕೊಂಡಾಪುರ ನಾಗರಾಜಣ್ಣ ಮತ್ತು ಭೂಮಿ ಸಿದ್ದೇಗೌಡ ಇಬ್ಬರು ಅವರೇ. ಇನ್ನು ಉಳಿದಂಥವ್ರು ಮುಂದೆ ಹೋಗಿದ್ರೆ ನಾವು ಕ್ಯಾಚಪ್ ಮಾಡ್ಕೊತೀವಿ.
ನಾವು ಈಗ ಬೆಂಗಳೂರಿಗೆ ಕಾವೇರಿ ಕುಡಿಯುವ ನೀರಿನ ಪೈಪ್ಲೈನ್ ಮಾಡೋರಲ್ಲ, ಆ ಪೈಪ್ಲೈನ್ ಉದ್ದಕ್ಕೂ ದಾರಿ ಹಿಡ್ಕೊಂಡು ಬಂದಿದ್ದೀವಿ. ಬ್ಲಫ್ಗೆ ಹೋಗುವಂಥ ದಾರಿ. ಇಲ್ಲಿ ಕಾಫಿ ಟೀ ಬ್ರೇಕ್ ಅಂದ್ಬಿಟ್ಟು ಒಂದು ಗಂಟೆ ಟೈಮ್ ತನಕ ಯಾತ್ರಿಗಳು ನಿಂತಿದ್ರು. ಈಗೆಲ್ಲ ಹೊರಟಿದ್ದಾರೆ. ನಾನು ಅವರ ಹಿಂದಿಂದನೇ ಹೋಗ್ತಾ ಇದ್ದೀನಿ. ನಿಟ್ಕಲ್ನಿಂದ ಮುಂದಕ್ಕೆ ಕಾವೇರಿಯಿಂದ ಉತ್ತರಾಭಿಮುಖವಾಗಿ ಹರಿತಾ ಇರುವಂಥ ಈ ಕಾಲುವೆ ಗುಂಟ ರಸ್ತೆಯನ್ನು ಹಿಡ್ಕೊಂಡು ಈ ಕಾಲುವೆ ಹರಿವಿನ ವಿರುದ್ಧ ದಿಕ್ಕಿಗೆ ದಕ್ಷಿಣಾಭಿಮುಖವಾಗಿ ಹೋಗ್ತಾ ಇದ್ದೀವಿ. ಬೃಹತ್ ಬೆಂಗಳೂರು ಮಹಾನಗರಕ್ಕೆ ಅದರ ನೀರಿನ ದಾಹವನ್ನು ತಣಿಸುವಂತಹ ಒಂದು ಬೃಹತ್ತಾದ ವ್ಯವಸ್ಥೆ, ಭಾಳ ಹಳೆಯದ್ದು. ನಾವು ಹೋಗ್ತಿರೋ ದಾರಿನಲ್ಲಿ 2 ಕಿಲೋಮೀಟರ್ ಮುಂದೆ ಇರುವಂಥ ಶಿವ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ನಿಂದ ಹೀಗೆ ಕಾವೇರಿ ನೀರನ್ನು ಕಾಲುವೆ ಮುಖಾಂತರ ಹರಿಸಿ ನಂತರ ಅಲ್ಲಿಂದ ಈ ಪೈಪ್ಲೈನ್ಗಳ ಮುಖಾಂತರ ಇಲ್ಲಿಂದ ಮುಂದಕ್ಕೆ ಸ್ವಲ್ಪ ದೂರದಲ್ಲಿರುವಂಥ ನೆಟ್ಕಲ್ ಗ್ರಾಮದಲ್ಲಿರುವಂಥ ಮತ್ತೊಂದು ಚಿಕ್ಕ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ಗೆ ಹರಿಸಿ ಅಲ್ಲಿಂದ 3500 HP ಯಷ್ಟು ಬಲವುಳ್ಳಂಥ ಪಂಪ್ಗಳನ್ನು ಬಳಸಿ ತೊರೆಕಾಡಿನಹಳ್ಳಿ, ಹಾರೋಹಳ್ಳಿ ಮತ್ತು ತಾತಗುಣಿಗಳಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಕಾವೇರಿ ನೀರನ್ನು ರಾಜಧಾನಿ ಬೆಂಗಳೂರಿಗೆ 1500 ಅಡಿಗಳಷ್ಟು ಎತ್ತರಕ್ಕೆ ಪಂಪ್ ಮಾಡಲಾಗ್ತದೆ. ಇಂಥ ಒಂದು ಮೆಗಾ ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಇದು. ನೋಡಿ, ಇದು ಮಳವಳ್ಳಿಯಿಂದ ಕೊಳ್ಳೇಗಾಲಕ್ಕೆ ಹೋಗಬೇಕಾದ್ರೆ ಹಾಗೆ ಎಡಗಡೆಗೆ ಕಾವೇರಿ ನದಿಗೆ ಅಡ್ಡಲಾಗಿ ಗೋಡೆಯನ್ನು ನಿರ್ಮಿಸಿ ಅಲ್ಲಿ ಒಂದು ಚಿಕ್ಕ ಅಣೆಕಟ್ಟೆ ಹಾಗೆ ಮಾಡಿರುವಂಥದ್ದನ್ನ ನೋಡ್ಬೋದು. ಇದನ್ನು ಶಿವ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅಂತ ಕರೀತಾರೆ. ಇದು ನಾಲ್ವಡಿ ಮಹಾರಾಜರ ಕಾಲದಲ್ಲೇ ಆದಂಥ ಒಂದು ಸವಲತ್ತು. ಕಾವೇರಿ ನದಿಯನ್ನು ಕಬಿನಿ ನದಿ ಕೂಡಿಕೊಂಡ ಕೆಲ ದೂರದಲ್ಲಿಯೇ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಅಣೆಕಟ್ಟೆಯಿಂದ ನೀರನ್ನು ಹೀಗೆ ನೆಟ್ಕಲ್ ಗ್ರಾಮದ ಕಡೆಗೆ ಉತ್ತರಾಭಿಮುಖವಾಗಿ ತಿರುಗಿಸಿ ಆ ನೆಟ್ಕಲ್ ಗ್ರಾಮದಲ್ಲಿ ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರನ್ನು ಮಾಡ್ಕೊಂಡಿದ್ದಾರೆ. ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಹಂದಿಹಳ್ಳಿದಲ್ಲಿದ್ನಲ್ಲ, ಅಲ್ಲಿಂದ ಇನ್ನೊಂದು 2 ಕಿಲೋಮೀಟ್ರ್ ದಕ್ಷಿಣಕ್ಕೆ ಬಂದರೆ ಈ ಒಂದು ಫೆಸಿಲಿಟಿಯನ್ನು ನಾವು ನೋಡ್ಬೋದು. ಅಲ್ಲಿಂದ ಇನ್ನೊಂದು 1 ಕಿಲೋಮೀಟ್ರ್ ಮುಂದಕ್ಕೆ ಬರ್ತಾ ಇದ್ದಂಗೆ ಇಲ್ಲಿ ಇವತ್ತು ಉಪಹಾರಕ್ಕೆ ವ್ಯವಸ್ಥೆಯನ್ನು ಮಾಡವ್ರೆ. ಬೆಳಗ್ಗೆ 4 ಗಂಟೆಯಿಂದ ನಿರಂತರವಾಗಿ 9 ಗಂಟೆ ತನಕ ನಡೆದು ಅಲ್ಲಲ್ಲಿ ಚಿಕ್ಕ ಚಿಕ್ಕ ವಿಶ್ರಾಂತಿಯನ್ನು ತಗೊಂಡು ಉಪಹಾರವನ್ನು ಸೇವಿಸ್ತಾವ್ರೆ. ಚಿತ್ರಾನ್ನ ಮತ್ತು ಬಜ್ಜಿ ಮಾಡಿದರು. ಶಿಂಷಾ ರೋಡ್ ನರ್ಸರಿ ಇದು. ಈಗ ಇದೇ ಜಾಗದಲ್ಲಿ ಮಧ್ಯಾಹ್ನದ ಭೋಜನಕ್ಕೂ ನಮ್ಮ ಭಟ್ರು ತಯಾರಿ ಮಾಡ್ತಾವ್ರೆ. ಬೆಳಗ್ಗೆ ತಿಂಡಿ ಆದಮೇಲೆ ಭಾಳಷ್ಟು ಜನ ಒಂದು ಒಳ್ಳೆ ನಿದ್ರೆ ಮಾಡೋಣ ಅಂತ ಬೆಳಗ್ಗೆ 2 ಗಂಟೆಗೆಲ್ಲ ಎದ್ದು ಅಲ್ಲಿಂದ ಹೊರಟ್ವಿ ಬಾಣಸಮುದ್ರದಿಂದ. ಇದು ನಮ್ಮ ಭಟ್ರು ತಂದಿರುವಂಥ ರೇಷನ್ನು ಜೊತೆಯಲ್ಲೇ ಟೆಂಪೋನಲ್ಲಿ ಸಾಗಾಟ ಮಾಡ್ಕೊಂಡು ಬರ್ತೀವಿ. ಮಧ್ಯಾಹ್ನ ಆಗ್ತಿದ್ದ ಹಾಗೆ ಅಲ್ಲಿಂದ ಕಾಲು ಹಾದಿಯನ್ನು ಹಿಡಿದು ನಂತರ ಮಳವಳ್ಳಿ ಕೊಳ್ಳೇಗಾಲ ಹೆದ್ದಾರಿಯನ್ನು ಹಿಡಿದು ಸತ್ತೇಗಾಲ ಸೇತುವೆ ಅಂತ ಹೆಜ್ಜೆ ಹಾಕಿದ್ವಿ. ಮಳವಳ್ಳಿ ಕಡೆಯಿಂದ ಕೊಳ್ಳೇಗಾಲದ ಹಾದಿ ಹಿಡಿಯೋರಿಗೆ ಇದು ತುಂಬ ಚಿರಪರಿಚಿತವಾದಂಥ ಜಾಗ. ಮಂಡ್ಯ ಚಾಮರಾಜನಗರ ಜಿಲ್ಲೆಯ ಗಡಿ ಗುರುತಿಸುವಂಥ ಜಾಗ ಇದು. ಕಾವೇರಿ ನದಿ, ಈ ಭಾಗದಲ್ಲಿ ಕಾವೇರಿ ನದಿ ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಗಳನ್ನು ರಾಜಕೀಯವಾಗಿ ಹಾಗೂ ಭೌಗೋಳಿಕವಾಗಿ ಬೇರ್ಪಡಿಸ್ತದೆ. ಸತ್ತೇಗಾಲದ ಹಳೆ ಸೇತುವೆ ಬಹಳ ಜನಪ್ರಿಯವಾದಂಥ ಒಂದು ಲ್ಯಾಂಡ್ಮಾರ್ಕು. ಈಗ ಹೊಸದಾಗಿ ಇನ್ನು ಸ್ವಲ್ಪ ಅಗಲವಾಗಿ ಈ ಸೇತುವೆಯನ್ನು ಪಕ್ಕದಲ್ಲಿ ಕಟ್ಟಿದ್ದಾರೆ ಸತ್ತೇಗಾಲದಲ್ಲಿ. ಹಿಂದುಗಡೆಗೆ ಆದಂಗೆ ಮಂಡ್ಯ ಜಿಲ್ಲೆ, ಹಾಗೆ ದಕ್ಷಿಣಕ್ಕಾದ ಹಾಗೆ ಚಾಮರಾಜನಗರ ಜಿಲ್ಲೆ. ಅಲ್ಲಿ ಕಾಣ್ತಿರುವಂಥ ಬೆಟ್ಟ ಗುಡ್ಡಗಳ ರಾಶಿಗಳಿದಾವಲ್ಲ, ಅದ್ರ ಒಳಗಡೆ ಕಳೆದು ಹೋಗ್ತೀವಿ. ಮಲೆ ಮಹದೇಶ್ವರನ ಬೆಟ್ಟದ ಕಡೆಗೆ ನಾವು ಹೋಗ್ತಾ ಈಗ ದಕ್ಷಿಣಾಭಿಮುಖವಾಗಿ ನಾವು ಬಂದ್ವಿ. ಹಾಗೆ ಇನ್ನು ಪೂರ್ವಕ್ಕೆ ಹೋಗ್ತೀವಿ ಮಲೆ ಮಹದೇಶ್ವರನ ಬೆಟ್ಟದ ಕಡೆಗೆ. ಸತ್ತೇಗಾಲ ಸೇತುವೆಯನ್ನು ದಾಟಿ ಆ ಹ್ಯಾಂಡ್ ಪೋಸ್ಟಿಂದ ಎಡಕ್ಕೆ ತಿರುಗಿಕೊಂಡು ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿರುವಂಥ ಒಂದು ಪುಟ್ಟ ಗುಡಿಯ ಆವರಣದಲ್ಲಿ ಅನ್ನ ತಿಳಿಸಾರಿನ ಭೋಜನವನ್ನು ಸ್ವೀಕರಿಸಿ
ನಂತರ ಮುಂದುವರೆದ್ವಿ. ಸತ್ಯಗಾಲ ಸೇತುವೆಯನ್ನು ದಾಟಿಕೊಂಡು ಅಲ್ಲಿಂದ 3.5 ಕಿಲೋಮೀಟ್ರ್ ಪೂರ್ವಾಭಿಮುಖವಾಗಿ ಆ ಗುಡ್ಡಗಳಿಗೆ ಅಂಟ್ಕೊಂಡಂಗೆ ಹೋಗುವಂಥ ರಸ್ತೆಯನ್ನು ಹಿಡಿದು ಮಧ್ಯಾಹ್ನ ಊಟ ಆದಮೇಲೆ ಬಂದ್ವಿ. ಹಳೆಕೋಟೆ ಅನ್ನುವಂಥ ಊರು ಇದು. ಇಲ್ಲಿ ನಾವು ರಾತ್ರಿ ತಂಗ್ತೀವಿ. ಇಲ್ಲಿ ನಮ್ಮ ಅಡುಗೆಯವರ ತಂಡ ರಾತ್ರಿ ಮೊಳಕೆ ಕಾಳು ಉಪ್ಸಾರು ಮಾಡೋದಕ್ಕೆ ರೆಡಿ ಮಾಡ್ತಾವ್ರೆ. ಮೊಳಕೆ ಕಾಳು ಉಪ್ಸಾರು, ಮುದ್ದೆ, ಅನ್ನ ಉಣ್ಕೊಂಡು ಚಳಿಗೆ ಬೆಚ್ಚಗೆ ಹೊತ್ಕೊಂಡು ಮಲ್ಕೊಂಡು ಇವತ್ತಿನ ನಡಿಗೆಯ ಆಯಾಸವನ್ನೆಲ್ಲ ಕಡಿಮೆ ಮಾಡಿಕೊಂಡು ನಾಳೆ ಮತ್ತೆ ನವೋಲ್ಲಾಸದಲ್ಲಿ ಮಾದಪ್ಪನ ಗುಡ್ಡೆಯ ಕಡೆ ಮುಂದುವರಿಯೋದು. ಬೆಳಗ್ಗೆಯಿಂದ ನಾನು ಕುಡ್ದಿರೋ ನೀರಿನ ಬಾಟ್ಲುಗಳನ್ನೆಲ್ಲ ಈ ಒಂದು ಸಪ್ರೇಟ್ ಬ್ಯಾಗ್ನಲ್ಲಿ ಹಾಕಿಟ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ದಾರಿಯುದ್ದಕ್ಕೂ ಎಲ್ಲೂ ಕಸದ ಬುಟ್ಟಿ ಸಿಗಲಿಲ್ಲ. ಒಣಗಿರೋ ಕಸ ಹಾಕುವಂಥದ್ದು ಪರವಾಗಿಲ್ಲ, ಮುಂದೆ ಎಲ್ಲಾದರೂ ಒಣಗಿರೋ ಕಸ ಹಾಕುವಂಥ ಕಸದ ಬುಟ್ಟಿ ಸಿಕ್ಕಿದ್ರೆ ಅದನ್ನ ಅಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಇದನ್ನು ನನ್ನ ಜೊತೆನೇ ಇಟ್ಕೋತೀನಿ. ಇದೇನು ನನಗೇನು ಭಾರ ಅಂತ ಅನ್ನಿಸ್ತಾ ಇಲ್ಲ. ಬದಲಾಗಿ ಒಂದು ಪ್ರಕೃತಿಯತ್ತ ಒಂದು ಹೊಣೆಗಾರಿಕೆಯನ್ನು ಇಟ್ಕೊಂಡು ನಾನು ತೀರ್ಥಯಾತ್ರೆಯನ್ನು ಮಾಡ್ತಾಯಿದ್ದೀನಿ ಅನ್ನುವಂಥ ಒಂದು ಆತ್ಮತೃಪ್ತಿ ನನಗಿದೆ.